ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಗಿಲ್ಲಿ ಇಲ್ಲದಿದ್ದರೆ ಕಾವ್ಯ ಝೀರೋ ಅನ್ನೋದು ಕುಟುಂಬಸ್ಥರ ಮಾತಿನಿಂದಲೇ ಸಾಬೀತಾಯಿತು. ಬಿಗ್ ಬಾಸ್ ಕನ್ನಡ 12 ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯ ಶೈವ್ ಅವರ ಕುಟುಂಬಸ್ಥರು ಮನೆಗೆ ಬಂದು ನಿಯಮಗಳನ್ನು ಉಲ್ಲಂಘಿಸಿ ಮಾತನಾಡಿದ್ದು, ಅದರಲ್ಲಿ ಅವರೇ ಸ್ವತಃ ಗಿಲ್ಲಿ ಇಲ್ಲದೆ ಕಾವ್ಯ ಝೀರೋ ಎಂಬುದನ್ನು ಪರೋಕ್ಷವಾಗಿ ಸಾಬೀತುಪಡಿಸಿದ್ದಾರೆ ಎಂಬ ಅಭಿಪ್ರಾಯಗಳು ಹರಿದಾಡುತ್ತಿವೆ. ನಲ್ಲಿ ಕುಟುಂಬಸ್ಥರ ಭೇಟಿ ಸಂದರ್ಭದಲ್ಲಿ ಕಾವ್ಯ ಅವರ ತಾಯಿ ಮತ್ತು ಸಹೋದರ ಮನೆಯ ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಗೇಮ್ ಪ್ಲಾನ್, ಸ್ಟ್ರಾಟರ್ಜಿ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕಾಗಿ ಬಿಗ್ ಬಾಸ್ ಕಾವ್ಯ ಅವರ ತಾಯಿ ಸಹೋದರನನ್ನು ಮನೆಯ ಮುಖ್ಯದ್ವಾರ ತೆರೆದು ಹೊರಹೋಗುವಂತೆ ಸೂಚಿಸಿದ್ದರು. ಕಾವ್ಯ ಕಣ್ಣೀರಿಟ್ಟು ಕ್ಷಮೆ ಕೂಡ ಕೇಳಿದ್ದರು. ಮ್ಯಾಟರ್ ಇದಲ್ಲ, ಅದರಲ್ಲಿ ಮುಖ್ಯವಾದ ಅಂಶವೆಂದರೆ ಕಾವ್ಯ ಅವರ ತಾಯಿ ಮತ್ತು ಸಹೋದರ ಗಿಲ್ಲಿಯ ಬಗ್ಗೆ ಮಾತನಾಡಿದ್ದು ಹೌದು. ಎಲ್ಲ ಚೆನ್ನಾಗಿಯೇ ಹೋಗ್ತಿದೆ, ಏನು ತಲೆ ಕೆಡಿಸಿಕೊಳ್ಳಬೇಡ, ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಲ್ಲಿ ಗಿಲ್ಲಿ ಹೆಸರು ತಗೊಳ್ತೀಯಾ? ಗಿಲ್ಲಿಯಿಂದ ಕಾವ್ಯ ಅಂತ ನಿಂಗೆ ಆಗದೇ ಇರೋರು ಹೇಳ್ತಿರೋದು ಎಂದು ಸಲಹೆ ನೀಡಿದ್ದಾರೆ. ಇದು ಕಾವ್ಯ ಅವರ ಆಟ ಗಿಲ್ಲಿ ಮೇಲೆ ಅವಲಂಬಿತವಾಗಿದೆ. ಅವರ ತಾಯಿಯೇ ಗಿಲ್ಲಿಯನ್ನು ಬಿಟ್ಟು ಕೊಡಬೇಡ ಎಂದು ಹೇಳಿದ್ದು ಕಾವ್ಯನ ಸ್ವತಂತ್ರ ಆಟದ ಕೊರತೆಯನ್ನು ಎತ್ತಿ ತೋರಿಸುತ್ತಿದೆ ಎಂದು ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಬಿಗ್ ಬಾಸ್ ಕನ್ನಡ 12ರಲ್ಲಿ ಕಾವ್ಯ ಶೈವ್ ಮತ್ತು ಗಿಲ್ಲಿ ನಟನ ಫ್ರೆಂಡ್ಶಿಪ್ ಮತ್ತೊಂದು ಹೈಲೈಟ್ ಅಂದರೆ ಅದರಲ್ಲಿ ಎರಡು ಮಾತಿಲ್ಲ. ಜಂಟಿಯಾಗಿ ದೊಡ್ಡಮನೆಗೆ ಎಂಟ್ರಿ ಕೊಟ್ಟು ಕಾವ್ಯ ಹಾಗೂ ಗಿಲ್ಲಿ ಟಾಮ್ ಅಂಡ್ ಜೆರ್ರಿಯಂತೆ ಕಿತ್ತಾಡಿಕೊಳ್ಳುತ್ತಾರೆ. ಗಿಲ್ಲಿ ಅಂತೂ ಕಾವು ಕಾವು ಅಂತ ಕಾವ್ಯರನ್ನು ರೇಗಿಸುತ್ತಾರೆ. ಇದು ಕೆಲ ಸ್ಪರ್ಧಿಗಳಿಗೆ ಇಷ್ಟ ಆಗದೆ ಗಿಲ್ಲಿ ಏನೇ ಅಂದರೂ ಕಾವ್ಯ ಸುಮ್ಮನೆ ಇರುತ್ತಾರೆ. ಗಿಲ್ಲಿಯಿಂದ ಕಾವ್ಯ ಇಲ್ಲದಿದ್ದರೆ ಕಾವ್ಯ ಝೀರೋ, ಗಿಲ್ಲಿ ಕಾವ್ಯಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ ಎಂದೆಲ್ಲ ಆಗಾಗ ನಾಮಿನೇಷನ್ಗೆ ಮನೆ ಮಂದಿ ಕಾರಣಗಳನ್ನು ಕೊಡ್ತಿರ್ತಾರೆ. ಗಿಲ್ಲಿ ವರ್ತನೆಯಲ್ಲಿ ಕೊಂಚವೂ ಬದಲಾವಣೆ ಆಗಲಿಲ್ಲ. ಇನ್ನು ಕಾವ್ಯ ಶೈವ್ ಕೂಡ ಕಾವು ಅಂತ ಎಲ್ಲ ಕರಿಬೇಡ, ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರು. ಇದೀಗ ಕಾವ್ಯ ಅವರ ಮನೆಯವರ ಗಿಲ್ಲಿಯನ್ನು ಬಿಟ್ಟು ಕೊಡಬೇಡ ಅಂತ ಹೇಳಿದ್ದು ವೀಕ್ಷಕರಿಗೆ ಯಾಕೋ ಸರಿ ಅನ್ನಿಸುತ್ತಿಲ್ಲ. ಈ ಘಟನೆಯ ನಂತರ ಟ್ವಿಟರ್ನಲ್ಲಿ ಸಹ ಹಲವು ಪೋಸ್ಟ್ಗಳು ಹರಿದಾಡುತ್ತಿವೆ. ಅತಿದೊಡ್ಡ ಪತನ ಕಾವ್ಯ, ಗಿಲ್ಲಿ ಝೀರೋ ಎಂದು ಕುಟುಂಬವೇ ಪರೋಕ್ಷವಾಗಿ ಸಾಬೀತುಪಡಿಸುತ್ತಿದೆ. ಮತ್ತು ಗೇಮ್ ಓವರ್. ಕಾವ್ಯ ಶೋ ಪ್ರತ್ಯೇಕವಾಗಿ ಆಡಲು ಪ್ರಯತ್ನಿಸುತ್ತಿರುವಾಗ ಈ ರೀತಿಯಾದ ಆಲೋಚನೆಗಳು ಕಾವ್ಯಳ ಆಟವನ್ನು ಹಾಳು ಮಾಡಲೆಂದೇ ಅವರ ಸಹೋದರ ಬಂದನು. ಮೂರ್ಖರಿಂದ ಮುರಿದ ನಿಯಮಗಳು ತುಂಬಾ ಮಾಹಿತಿಯು ಆಟಕ್ಕೆ ಹಾನಿ ಮಾಡಬಹುದು. ಗಿಲ್ಲಿ ಸ್ವತಃ ನಿಲುವು ತೆಗೆದುಕೊಂಡರು. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.